ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಆಯ್ಕೆ ಆಗೋ ಪ್ರಕ್ರಿಯೆ ಅದು ಎಲ್ಲ ರಾಜ್ಯದ ನಡೀತದೆ. ಮತ್ತು ರಾಜ್ಯದ ಅವ್ರು ಏನು ಹೇಳ್ಯಾರ ನಾನು ನೋಡಿಲ್ಲ. ನಮ್ಮ ರಾಷ್ಟ್ರೀಯ ನಾಯಕರು ಎಲ್ಲರ ಜೊತೆಗೆ ಕನ್ಸಲ್ಟೇಷನ್ ಆಯ್ಕೆ ಆಗ್ತದೆ. ಸತ್ಯ ನಾಮಿನೇಟ್ ಆಗಿದೆ. ಯಾವುದ್ರ ಬಗ್ಗೆನೂ ರಾಷ್ಟ್ರೀಯ ನೋಡಿರಿ, ಅದು ಒತ್ತಾಯ ಎಲ್ಲ. ಈಗ ಅದು ಅವರೇನು ವಿಜೇಂದ್ರ ಅವರಾಯ್ತು, ಸೋಮಣ್ಣ ಅವರಾಯ್ತು, ನಾವೇ ಆಗ್ತೀವಿ ಅಂತ ಅಲ್ಲಿ ಅವರೇನು ಹೇಳಿಲ್ಲ. ನಮ್ಮ ರಾಷ್ಟ್ರೀಯ ನಾಯಕರು ಯಾರೇ ಆಗಿ ಮಾಡಬೇಕು. ಯಾಕಂದರೆ ಈಗ ಇಡೀ ದೇಶದೊಳಗ ಎಲ್ಲ ಕಡೆ ಆಗ್ತದೆ. ಈಗ ನೀವು ನಮ್ಮದು ಈ ಸಂಘಟನಾ ಪರ್ವ ಅಂತ ಏನು ನಾವು ಬರ್ತೀವಿ, ಅದು ಶುರು ಆಗೋಕ್ಕಿಂತ ಮೊದಲ 6 ತಿಂಗಳ ಮೊದಲು ಅಧ್ಯಕ್ಷತೆ ಈಗ ರೀ-ಎಲೆಕ್ಟ್ ಆಗಬೇಕು. ಅವಾಗ ಅವನು ನಾಮಿನೇಟ್ ಆಗಿದ್ದ. ನಮ್ಮ ಬೇರೆ ಬೇರೆ ಇಲೆಕ್ಷನ್ ಕಾರಣದಿಂದ ಲೋಕಸಭಾ ಎಲ್ಲ ನಾಮಿನೇಟ್ ಆಗಿತ್ತು. ಈಗ ಅವು ರೀ-ಎಲೆಕ್ಟ್ ಆಗಬೇಕು. ಆ ರೀ-ಎಲೆಕ್ಷನ್ ಸಂಬಂಧ ಪ್ರೊಸೆಸ್ ನಡೆಯುತ್ತೆ. ವೀರಶೈವ ಲಿಂಗಾಯತ ಅನ್ನುವಂಥ ಶಬ್ದ ಪ್ರಯೋಗ ಬಂತು ಅಂತಕ್ಕಂಥದ್ದು ವೀರಣ್ಣರಾಜುರವರು ಲಿಂಗಾಯತ ಅನ್ನುವಂಥದ್ದು ನಿರ್ಣಯಿಸಲ್ಪಟ್ಟಿದೆ ಅನ್ನುವಂತಹ ಮಾತನ್ನು ತಾವು ಹೇಳಿದರೆ, ಅದು ಯಾವಾಗ ನಿರ್ಣಯ ಆಯಿತು, ಎಲ್ಲಿ ನಿರ್ಣಯ ಆಯಿತು ಅಂತಕ್ಕಂಥದ್ದು ನನಗಂತೂ ಗೊತ್ತಿಲ್ಲ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ದಯವಿಟ್ಟು ನನ್ನ ವೈಯಕ್ತಿಕ ವಿಚಾರ ಅಂದರೆ, ನಾನು ವೀರಶೈವ ಮತ್ತು ಲಿಂಗಾಯತ ಹೋದ ಸಾರಿ ಸರ್ಕಾರದಲ್ಲಿ, ಈಗೇನು ಸರ್ಕಾರ ಇದೆ ಈ ಸರ್ಕಾರ ಹೋದ ಸಾರಿ ಇದ್ದಂಥ ಸಂದರ್ಭದಲ್ಲಿ ಬಹುದೊಡ್ಡ ವಿಚಾರಗಳನ್ನು ಹೋರಾಟ ನಡೆದಂಥ ಸಂದರ್ಭದಲ್ಲಿ ರಾಜ್ಯದ ಮೂಲೆ ಮೂಲೆಗಳಲ್ಲಿ ನಾನು ಹೇಳುವಂಥ ಪ್ರಯತ್ನವನ್ನು ಮಾಡಿದ್ದೇನೆ. ವೀರಶೈವ ಲಿಂಗಾಯತ ಅಂತಕ್ಕಂಥದ್ದು ಬೇರೆ ಬೇರೆ ಅಲ್ಲ, ಅದು ಯಾವಾಗಿದ್ರೂ ಒಂದೇ, ಅದನ್ನು ಬೇರೆ ಮಾಡಬಾರ್ದು ಅಂತಕ್ಕಂತಹ ಒಂದು ವಿಚಾರವನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ. ಯಾಕೆ ಅಂತಂದ್ರೆ, ನಾನು ಕೂಡ 1000ಕ್ಕೂ ಹೆಚ್ಚು ಗ್ರಂಥಗಳನ್ನು ನಾನು ಓದಿದ್ದೇನೆ. ಜೊತೆಗೆ ಇವರು ಏನು ಹೇಳಿಕೊಂಡಿದ್ದಾರೆ ಅಂತಂದ್ರೆ ನಾನು ಹೇಳೋದಿಷ್ಟೇ, ನೀವು ಕಲಬುರಗಿಯವರು ಸಂಪಾದನೆ ಮಾಡಿದ ಸರ್ಕಾರದಿಂದ ಪ್ರಿಂಟ್ ಪಟ್ಟಿರ್ತಕ್ಕಂಥ ಪುಸ್ತಕಗಳೇನದಾವ, ವಚನ ಸಂಪುಟ ಅಂತ ನಾವೇನು ಕರಿತೀವಿ, 14 ವಚನ ಸಂಪುಟಗಳು ಮತ್ತು ಒಂದು ವಚನ ಪಾರಿಭಾಷಿಕ ಕೋಶದಲ್ಲಿ ನೀವೇನು ಹೇಳಿದಿರಿ ಅಂತಂದ್ರೆ ಮೊಯ್ಲಿ ಅವರು ಹೇಳಿದ್ದನ್ನೇ ಅದ್ರಾಗ ಹೇಳಿದಿರಿ ಹೊರತಾಗಿ ಈ ವೇದಿಕೆಯಲ್ಲಿ ಹೇಳಿದ್ದನ್ನು ಅಲ್ಲಿ ಹೇಳಿಲ್ಲ ಅನ್ನೋದನ್ನ ಈ ಸಂದರ್ಭದಲ್ಲಿ ನಿಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಅವಶ್ಯಕ. ಅಲ್ಲ, ಒಂದು ನಿಮಿಷ ಮೈಕ್ ಮೇಲೆ ಬೇಕಂತ ಇದ್ದಾರೆ. ದಯವಿಟ್ಟು ನಾವು ಇಬ್ರು ಆತ್ಮೀಯರೇ, ಆದ್ರೆ ಇದು ಸೈದ್ಧಾಂತಿಕವಾದ ವಿಚಾರ ಆಗಿರೋದ್ರಿಂದ ಒಂದೆರಡು ಮಾತುಗಳು ವೀರಣ್ಣರಾಜುರವರು ಹೇಳ್ತಾರೆ. ವಚನದೊಳಗ ಅನೇಕ ಪ್ರಕ್ಷಿಪ್ತ ವಚನಗಳು ಸೇರಿದವನು ತಮಗೂ ಗೊತ್ತದೆ. 15ನೇ ಶತಮಾನದೊಳಗ ಶರಣರು 12ನೇ ಶತಮಾನದಲ್ಲಿ ವಚನಗಳ ಬರೆದಿದ್ರು. ಆ ವಚನಗಳೊಳಗ ಶ್ಲೋಕವನ್ನು ಸೇರಿಸುವ ಕೆಲಸ ಮಾಡಿದ್ರು, ಇಂಥ ವೀರಶೈವ ಇತ್ಯಾದಿ ಪದಗಳನ್ನು ಸೇರಿಸುವ ಕೆಲಸ ಮಾಡಿದ್ರು. ಅದಕ್ಕಾಗಿ ಇವತ್ತು ವಿಶ್ವಕ್ಕೆ ಗುರುವಾಗಿದ್ದಾರೆ ಜಗದ್ಗುರು ಬಸವಣ್ಣವರು. ಅದನ್ನು ಬಿಟ್ಟು ನಾನೇ ದೊಡ್ಡ ವಚನ ಹೇಳಿದ ಒಂದು ದಿವಸ ವಿಶ್ವಗುರುವಾಗಿದ್ದ ಸಾಂಸ್ಕೃತಿಕ ನಾಯಕ ಮಾಡ್ತಿದ್ದರು. ಅಂತ ಒಂದು ಮಹಾನಾಯಕರು ವಿಶ್ವಗುರು ಈ ಬಸವನ ಬಾಗೇವಾಡಿಯಲ್ಲಿ ಆಗಿ ಅವರು ನಮ್ಮನೆ ಮೇಲಾದ ಒಂದು ಪುಣ್ಯ. ಅವರ ಮೂಲಕವಾಗಿ ಏನು ಬಸವ ಸಂಸ್ಕೃತಿ ಅಭಿಯಾನ ಕಾರ್ಯಕ್ರಮ ಸೆಪ್ಟೆಂಬರ್ 1ರಿಂದ ಅಕ್ಟೋಬರ್ 1ರವರೆಗೆ ಏನು ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ಬಸವ ನಾಡಿನ ಎಲ್ಲ ಶರಣ ಬಂಧುಗಳು, ಶರಣೆಯರು ಒಂದು ಐತಿಹಾಸಿಕ ಈ ಕಾರ್ಯಕ್ರಮವನ್ನು ಮಾಡಿ ಇಡೀ ನಮ್ಮ ದೇಶಕ್ಕೆ ಇಲ್ಲಿಂದ ಸಂದೇಶ ಹೋಗಬೇಕು. ಬಸವಣ್ಣ ಅವರು ಏನು ಕೊಡಿ ಕೊಟ್ಟಿದ್ದಾರೆ ಈ ಸಮಾಜಕ್ಕೆ. ಬಸವಣ್ಣ ಅಂತಂದ್ರೆ ಕೆಲವೊಂದು ಜನ ಏನು ತಿಳ್ಕೊಂಡಿದ್ದಾರೆ ಅಂದ್ರೆ, ಈಗ ಸ್ಥಳೀಯ ಶಾಸಕರ ಅಧ್ಯಕ್ಷರಾಗಿದ್ದಾರೆ. ತಹಸೀಲ್ದಾರ್ ಅವರು ಈ ದಿನ ನಾವು ಲ್ಯಾಪ್ಟಾಪ್ ಕೊಡ್ತೇವೆ ಅಂತ 12 ಗಂಟೆಗೆ ಹೇಳಿದ್ರು ಸರ್. ನಾನು ಅವತ್ತು 11 ಗಂಟೆಗೆ ನಮ್ಮ PA ಫೋನ್ ಮಾಡಿದ್ರು. 11 ಗಂಟೆಗೆ ಶಾಸಕರು ಬರ್ತಾ ಇದ್ದಾರೆ ಅಂತಂದಾಗ, ಇಲ್ಲ 11:30 ಬನ್ನಿ ಸರ್, ಇನ್ನೊಂದು ಸ್ವಲ್ಪ ಜನ ಬರೋರಿದ್ದಾರೆ ಅಂತ. ಮತ್ತೆ 11:40ಗೆ ನಮ್ಮ PM ಫೋನ್ ಮಾಡಿದಾಗ, ಇಲ್ಲ ಬಂದ್ರಿ ಅಂತಂದ್ರು. ನಾ ಯಾವಾಗ ಹೋಗ ಎಂಟ್ರಿ ಆದೇವಲ್ಲ ಅವಾಗ
ಕಾರ್ಯಕ್ರಮ ಸ್ಟಾರ್ಟ್ ಮಾಡಿ MLC ಅವ್ರು ಮಾತಾಡ್ತಾ ಇಲ್ಲ ಮತ್ತೆ ನಾವು ಶಾಸಕರಾಗಿ ಅಧ್ಯಕ್ಷತೆ ವಹಿಸಿ ಏನ್ ಪ್ರಯೋಜನ ಇದೆ? ನಾನು DC ಅವರಿಗೂ ಕೂಡ ಕಂಪ್ಲೇಂಟ್ ಅವಾಗೆ ಹಾಕಿದ್ದೆ. ಕಾರ್ಯಕ್ರಮ ಮಾತಾಡಲೇನೆ ಸ್ಟಾರ್ಟ್ ಆಗಲೇನೆ MLC ಯಾಕೆ ಮಾತಾಡ ನಾನು ಹೋದ್ರೆ ಅವರು ಸ್ವಾಗತ ಮಾಡ್ಕೊತಾ ಇದ್ದಾರೆ, ಇವ್ರ ಮಾಡ್ಕೊಂಡಿಲ್ಲ. ಅಧ್ಯಕ್ಷರು ಬರಲೇನೆ ಕಾರ್ಯಕ್ರಮ ಸ್ಟಾರ್ಟ್ ಆಗ್ಬೋದೇನು ಸರ್? ಅದು ಹೇಳಿದ್ರು. ಇದು ಒಂದೇ ಇಲ್ಲ, ಮೊನ್ನೆ ನಮ್ದು ವನ ಮಹೋತ್ಸವ ಮಾಡಿದ್ವಿ ಸರ್ ಹುಮ್ನಾಬಾದ್ದಾಗ. ಅವರು ಕೂಡ ನಾವು ಬರೋದಕ್ಕಿಂತ ಮೊದಲೇ ಅವರು ಕಾರ್ಯಕ್ರಮ ಸ್ಟಾರ್ಟ್ ಮಾಡಿ ಗಿಡಕ್ಕೆ ನೀರು ಹಾಕಿ ಹೋಗ್ಬಿಟ್ರು. ನಾವು MLC ಅವ್ರು ಮಾಡಿದ್ಮೇಲೆ ನಾವು ಮಾಡಿದ್ವಿ. ಪ್ರೋಟೋಕಾಲ್ ಪ್ರಕಾರ ಮಾಡಿ ಅಂತ ಇನ್ನೊಂದು ಇನ್ಸ್ಟ್ರಕ್ಷನ್ಸ್ ಕಳಿಸ್ಕೊಡ್ತೀವಿ. ಶಾಸಕರಿಗೆ ಅಧ್ಯಕ್ಷ ಯಾರಿಗೆ ಯಾವ ಸ್ಥಾನ ಇದೆ ಅದು ಮಾಡ್ಬೇಕು. TDPದಾಗ ಒಂದು ಒಳಗೆ ಬರ್ತೀವಿ ಶಿಕ್ಷಣ ಟೈಮ್ದಾಗ ನಮ್ಮೆಲ್ಲ ಸೋತೋರು MLA ಇದ್ದಾರೆ. ಪೊಲೀಸರು ಎಸ್ಕಾರ್ಟ್ ಕೊಟ್ಕೊಂಡು ಹೋಗ್ತಾರೆ. ಯಾರು ಗೆದ್ದಿದ್ದೇವಲ್ಲ ಸೂತಾರಲ್ಲ ಅವರು ಪೊಲೀಸರಿಗೆ ಎಸ್ಕಾರ್ಟ್ ಕೊಟ್ಟು ಹೋಗ್ತಾರೆ ಸರ್. ಬೇಕಾದ್ರೆ SP ಅವರಿಗೆ ವಿಡಿಯೋ ಹಾಕೊಂಡಿಲ್ಲ. ನಮ್ಮೆಲ್ಲ ಸೋತಿ ಪೊಲೀಸರು ಎಸ್ಕಾರ್ಟ್ ಹೋಗ್ತಾರೆ ಅವ್ರಿಗೆ. ಯಾವುದು ಕೂಡ ಇದು ಆಗಲ್ಲ ಸರ್. ನಾವು ಶಾಸಕರಿಗೆ ತಾವೇ ಒಂದು ಅಧ್ಯಕ್ಷತೆ ಬರ್ತೀವಿ, ತಾವು ನಮ್ಗೆ ಗೌರವ ಕೊಡೋದಿದೆ. ಈಗ MLC ಅವರಿಗೆ ಏನು ಗೌರವ ಕೊಡ್ಬೇಕು, ಅವ್ರಿಗೆ ಕೊಡ್ಬೇಕು. ಈ ಅಧಿಕಾರಿಗಳು ಈ ತರ ಮಾಡ್ಕೊಂಡು ಹೋದ್ರೆ ಅವರೇ MLA ಇದ್ದಾಗ ನಾವು MLA ಇಲ್ಲ ಸರ್. ನಾವು ಅವರೇ MLA. ನಾವು KDP ಹಾಲ್ನ ಬರ್ಲಿಕ್ಕೆ ಶಿಷ್ಟಾಚಾರ ಪಾಲನೆ ಮಾಡಿ ಅಂತ ಹೇಳ್ಬಿಡಿ. ಸ್ಪೆಸಿಫಿಕ್ ಆಗಿ ಯಾವ್ದು ಕಂಪ್ಲೇಂಟ್ MLAs ಕೊಟ್ರೆ ನೀವು ಇಮಿಡಿಯೇಟ್ ಆಕ್ಷನ್ ಸರ್. ನನಗೆ ಒಂದು ಕ್ಲಿಯರ್ ಆಗುತ್ತೆ ಸರ್. ಅವ್ರಿಗೆ ಸರ್ ರೆಸ್ಪಾಂಡ್ ಸರ್ ನಿಮ್ಗೆ ವಿಡಿಯೋ ಹಾಕ್ತೀನಿ ಎಲ್ಲ PSAಗಳು. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.